ನಮಸ್ತೆ. ನಾನು ನಿನ್ನೆ ಅಡುಗೆಗೆ ಅಂತೇಳಿ ಒಂದೊಂದು ತೆಂಗಿನಕಾಯಿನ ಹೊಡೆದೆ. ಅಂದರೆ ಸುಲಿದು ಅದನ್ನು ಹೊಡೆದಾಗ ಈ ಥರ ಒಳಗಡೆ ಹೂವಿತ್ತು. ಮೋಸ್ಟ್ಲಿ ಇದನ್ನು ನೆಟ್ಟಿದ್ದರೆ ನಾನು ಇದನ್ನು ತೆಗಿಬೇಕಾದ್ರೆ ಗಮನಿಸಿದರೆ ಮೋಸ್ಟ್ಲಿ ನನ್ನ ಗಮನಕ್ಕೆ ಬರ್ತಾಯಿತ್ತು ಅಂದ್ಕೋತೀನಿ. ಬಟ್ ನಾನು ನೋಡಿಲ್ಲ. ಈ ಗಿಡ ನೆಟ್ಟಿದ್ದರೆ ತೆಂಗು ಬರ್ತಿತ್ತು. ನಂಗೆ ತುಂಬ ಬೇಜಾರಾಗ್ತದೆ ಈ ಕಾಯಿ ನೋಡಿದ್ಬಿಟ್ಟೆ ಅಂತ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಈ ಕಾಯಿನ ಬಳಸ್ಕೊಬೋದಾ? ಅದರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೊಂದಷ್ಟು ಮಾಹಿತಿ ಹಾಕಿ. ಇದು ಈ ಥರ ಇತ್ತು ಎಳನೀರು. ಕಾಯಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿತ್ತು, ಆದರೂ ನೀರಿತ್ತು. ವಿಶೇಷ ಅನ್ನಿಸ್ತು. ಮೋಸ್ಟ್ಲಿ ಇದು ಬಿದ್ದ ಕಾಯಿ, ನಮ್ಮ ತೋಟದೇ ಕಾಯಿ. ಹಾಗಾಗಿ ಇದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಹಾಕಿದೆ. ಇದು ನನ್ನ ಕೈ ತೋಟದಲ್ಲಿರ್ತಕ್ಕಂಥ ಹಳದಿ, ಅಂದರೆ ಹುಚ್ಚೆಳ್ಳು ರೀತಿ ಇರ್ತಕ್ಕಂಥ ಹೂವು. ಪೂಜೆಗೆ ಅಂತ ಬಂದೆ, ಆದರೆ ಇಲ್ಲಿ ದುಂಬಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇತ್ತು. ಅದಕ್ಕೆ ಇದನ್ನು ತೆಗಿಯೋಕ್ಕೆ ಆಗಲಿಲ್ಲ ವಿಡಿಯೋನ. ಅದು ಬಂದು ಕೂತ್ಕೊಂಡು ಪರಾಗನ ಸ್ವೀಕರಿಸಿ ಹೋಗುವಂಥ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತಲೇ ಬಂದೆ. ಆದರೆ ಆಗಿಲ್ಲ. ಆದರೆ ಹಾಗೆ ಹೀಗೆ ಬಂದು ಹೋಗ್ತಾ ಇತ್ತು ಕೈ ತೋಟದಲ್ಲಿ. ನಾನು ಒಂದಷ್ಟು ಅವುಗಳನ್ನು ಬಿಡಿಸಿ ಬಂದೆ. ನಾನು ಆನ್ಲೈನಲ್ಲಿ ಒಂದು 5 ವರ್ಷ ಆಗಿತ್ತು ರೀಪಾಟ್ ಮಾಡಿ ಗಿಡಗಳೆಲ್ಲ ಪ್ಲಾಸ್ಟಿಕ್ ಬಳಸಿದ್ದೆ. ಮಾರ್ಕೆಟಿಂದ ಪ್ಲಾಸ್ಟಿಕ್ ಕವರಲ್ಲಿ ಗಿಡ ಹಾಕಿದ್ದೆ. ಅದೊಂಥರ ಗ್ರೋ ಬ್ಯಾಗು. ಈ ಥರದ ತರಿಸ್ಕೊಂಡೆ. ಇದು ಒಂದು 5 ವರ್ಷ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ದಾಸವಾಳ ಮತ್ತು ಸಾಕಷ್ಟು ಗಿಡಗಳನ್ನು ರೀಪಾಟ್ ಮಾಡಬೇಕಿತ್ತು. ಹಾಗಾಗಿ ಇದನ್ನೆಲ್ಲ ತರಿಸ್ಕೊಂಡೆ. ನಾನಿವತ್ತು ಬಿಳಿ ದಾಸವಾಳನ ಗಿಡನ ರೀಪಾಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನೋಡಿ ಈ ಥರದ ಉದ್ದ ಇಷ್ಟು ಅಗಲ ಇರುತ್ತೆ. ಗಿಡ ಹಾಕ್ಬೋದು. ದಾಸವಾಳ, ಗುಲಾಬಿ ಮತ್ತು ತರಕಾರಿ ಸೊಪ್ಪುಗಳು ಎಲ್ಲವನ್ನು ಹಾಕ್ಬೋದು. ತರಕಾರಿ ಸೊಪ್ಪು ಹಾಕೋಕ್ಕೆ ಒಂದು ಬೆಟರ್ ಆಪ್ಷನ್ಸ್ ಅಂದರೆ ಈ ಗ್ರೋ ಬ್ಯಾಗು. ಏಕೆಂದರೆ ಸೀಸನಲ್ಲಿ ಮಳೆಗಾಲದಲ್ಲಿ ಅಂದರೆ ಬೇಸಿಗೆನಲ್ಲಿ ಬೇಗ ತರಕಾರಿ ಮುಗಿದ ಮೇಲೆ ಹಾಕ್ಕೋಬಹುದು, ತೆಗೆದಿಟ್ಬಿಡ್ಬೋದು ಬೇಕಿದ್ರೆ. ನೋಡಿ, ನಾನು ಬಿಳಿ ದಾಸವಾಳ ತುಂಬ ಮಣ್ಣು ಹಾಕಿದ್ರಿಂದ ತುಂಬ, ಆದರೆ 5 ವರ್ಷ ಆದ್ದರಿಂದ ಅದು ಎಲ್ಲ ಕಿತ್ತೋಗಿತ್ತು. ಆ ಕವರ್ ನೋಡಿ ಈ ಥರ ಇತ್ತು ಕವರು. ಅದನ್ನೆಲ್ಲ ಕಿತ್ತು ಅದನ್ನು ಹರಿದಾಕ್ಬಿಟ್ಟು ಈ ಗೊಬ್ಬರ ಅಂದರೆ ಮಣ್ಣು ಬೇರು ಒಂದಷ್ಟೆಲ್ಲ ಕತ್ತರಿಸಿ ಅದರ ಕೆಳಗಡೆ ಒಂದಷ್ಟು ಗೊಬ್ಬರ, ಕಾಂಪೋಸ್ಟು, ಮನೆಯಲ್ಲಿ ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲನೂ ಇಟ್ಟು ಆಮೇಲೆ ಇದನ್ನು ಹಾಕೋಣ ಅಂದ್ಬಿಟ್ಟು ಈ ಗಿಡಕ್ಕೆ ತುಂಬ ಗಿಡಗಳೇನೇನೋ ಬೆಳ್ಕೊಂಡಿದ್ವು. ಅಂದರೆ ಸ್ಫಟಿಕ, ಕೆಂಪು ಸ್ಫಟಿಕ ಒಂದು ಇರುತ್ತೆ. ಅದು ಈ ಕೈ ತೋಟದಲ್ಲಿ ಅದರದ್ದು ಬೀಜ ಹರಡಿ ಎಲ್ಲ ಕಡೆ ಅದು. ಮತ್ತು ಶಂಖಪುಷ್ಪ, ಜಾಸ್ತಿ ಈ ಗಿಡಗಳೇ ಎಲ್ಲ ಕಡೆ ಇರೋದು. ಹಾಗಾಗಿ ನಾನು ನೋಡಿ ಇಷ್ಟು ಟೈಟಾಗಿತ್ತು. ಬೇರಂತೂ ತುಂಬ ಇತ್ತು. ಹಾಗಾಗಿ ಅದನ್ನೆಲ್ಲನೂ ತೆಗೆದು ಅದನ್ನು ರೀಪಾಟ್ ಮಾಡಿದೆ. ಇದಕ್ಕೆ ಹಾಕಿದ್ದೀನಿ. ಇನ್ನೊಂದು 5 ಇಯರ್ಸ್ ಇದರ ಚಿಂತೆ ಇಲ್ಲ. ಆರಾಮಾಗಿ ಒಂದಷ್ಟು ಲಿಕ್ವಿಡ್ ಕೊಟ್ಕೊಂಡು ಬಂದರೆ ಈ ಗಿಡಕ್ಕೆ ಗೊಬ್ಬರದ ಅವಶ್ಯಕತೆ ಇಲ್ಲ. ಅಂದರೆ ಲಿಕ್ವಿಡ್ ಕೊಟ್ಟರೆ ಗೊಬ್ಬರ ಹಾಕೋ ಹಾಗಿಲ್ಲ ಅನಿಸುತ್ತೆ. ಆಗಾಗ ಕಾಂಪೋಸ್ಟ್ ಗೊಬ್ಬರಗಳನ್ನೂ ಕೂಡ ಹಾಕೋಬೋದು. ನೋಡಿ ಇಷ್ಟೊಂದು ನೋಡಿ ಇದೆಲ್ಲ ಇದೇನೆ ಆ ಕೆಂಪು ಸ್ಫಟಿಕ ಮತ್ತು ಅದರ ಜೊತೆಗೆ ಶಂಖಪುಷ್ಪ. ಆ ಗಿಡದ ಮೇಲೆ ಹಬ್ಕೊಂಡು ಇದಕ್ಕೆ ಹಾಕಿದ ಗೊಬ್ಬರ ಎಲ್ಲ ತೊಗೊಂಡ್ಬಿಡೋದು. ಮಾತ್ರ ಒಂದೊಳ್ಳೆ ಹೂನಂತೂ ಪೂಜೆಗೆ ಮತ್ತು ಅಲಂಕಾರಕ್ಕೆ ನನಗೆ ಸಿಗ್ತಾಯಿತ್ತು ಯಾವಾಗಲೂ. ಈ ಪಾಟಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲೂ ಒಂದು 4-5 ಶಂಖಪುಷ್ಪ ಇತ್ತು. ಅದನ್ನೆಲ್ಲ ತೆಗೆದು ಬೇರೆ ಪಾಟ್ಗೆ ಹಾಕಿದೆ. ಮತ್ತು ಯಾರಿಗಾದರೂ ಕೊಡ್ಬೋದಲ್ಲ, ನಾನೇನೋ ಹೊರಗಡೆ ಹೋದರೆ ಒಂದಷ್ಟು ಜನಕ್ಕೆ ಯಾರಿಗಾದರೂ ಕೊಡ್ಬೋದಲ್ಲ ಅಂತೆಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ನಾನು ಹೋಗ್ಬೇಕಾದ್ರೆ ಯಾರಿಗಾರಿಗೂ ಕೊಡೋದು. ಇದು ನಿಂಬೆ ಸೀಡ್ಸ್ ಎಲ್ಲ ಏನಾದರೂ ಸೇರಿಕೊಂಡಿದ್ರೆ ಅದೆಲ್ಲ ಇರುತ್ತೆ ಅದರೊಳಗಡೆ. ಹಾಗಾಗಿ ನಿಂಬೆ ಮತ್ತು ಸಾಕಷ್ಟು ಬೇರುಗಳನ್ನೆಲ್ಲ ಕತ್ತರಿಸಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಬಿಡಿ ದಾಸವಾಳ. ಏಕೆಂದರೆ ನನಗೆ ಆಲ್ರೆಡಿ ಇನ್ನೊಂದು ಪಾಟ್ಗೆ ಬಕೆಟಲ್ಲಿ ಹಾಕಿದ್ದೆ. ಅದಕ್ಕೇನೋ ನೀರು ನಿಂತ್ಕೊಂಡು ಅದು ಕೊಳ್ತೋಯ್ತು, ಗಿಡನೇ ಹಾಳಾಗೋಯ್ತು.
ಆ ಗ್ರೋ ಬ್ಯಾಗಲ್ಲಿರೋದ್ರಿಂದ ನೀರಿನಂಶ ಹೇಗಾದರೂ ಹೊರಗಡೆ ಹೊರಟೋಗುತ್ತೆ. ಬಕೆಟ್ಗಳಲ್ಲಾದರೆ ಆ ಕಲ್ಲು ಸ್ಟ್ರಕ್ಕಾಗಿ ಒಂದೊಂದು ಸಾರಿ ನಾವು ನೀರು ಹಾಕಿದ ನೀರು ನಾವು ಪ್ರತಿದಿನ ನೀರು ಹಾಕಿ ನಮ್ಗೆ ಗಮನಿಸದೇ ಇದ್ದರೆ ಅದು ಕೊಳ್ತೋಗ್ಬಿಟ್ಟು ಗಿಡ ಸತ್ತೋಗ್ಬಿಡುತ್ತೆ. ಈ ಗ್ರೋ ಬ್ಯಾಗ್ಗಳು ಬೆಟರು ಬಕೆಟ್ಗಳಿಗಿನ್ನ. ಅಂದರೆ ಪ್ಲಾಸ್ಟಿಕ್ ಬಣ್ಣದ ಬಕೆಟ್ಗಳಿರುತ್ತವಲ್ಲ, ಆ ಥರದ್ದು ಇದ್ದಾಗ ಒಂದಷ್ಟು ದೊಡ್ಡ ದೊಡ್ಡ ಗಿಡಗಳನ್ನ ಹಾಕ್ಬೋದು ಅಂತ ಹಾಕಿದ್ದೀನಿ. ಆದರೆ ಪ್ರತಿ ಸಾರಿ ನಾನೊಂದು ಗುಲಾಬಿ ಗಿಡ ಕೂಡ ಹಾಗೆ ನಾನು ಇದು ಮಾಡಿಕೊಂಡೆ ನೋಡಿ. ಈ ಥರ ಕಾಂಪೋಸ್ಟ್ ಎಲ್ಲ ನನ್ನ ಹತ್ರ ತರಕಾರಿನೆಲ್ಲ ಹಾಕಿ ಈರುಳ್ಳಿ ಸಿಪ್ಪೆ ಅದೆಲ್ಲ ತೋರಿಸಿಲ್ಲ ನಿಮಗೆ. ಈರುಳ್ಳಿ ಸಿಪ್ಪೆ ಮತ್ತು ಹೂವೊಂದು ದಿಂಡು ಬರುತ್ತೆ ನೋಡಿ, ದೊಡ್ಡ ದೊಡ್ಡ ಮಾಲೆ, ಕಾರ್ಗೋ ಏನೋ ಬಂದಿತ್ತು ನಮಗೆ, ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ಅದು ಎಸಿಬಾರ್ದು ಅಂತೇಳಿ ಅದರಲ್ಲಿರ್ತಕ್ಕಂಥ ಭತ್ತದ ಹೊಟ್ಟನ್ನೆಲ್ಲ ಇದಕ್ಕೆ ಹಾಕ್ತೆ ನೋಡಿ. ಇದು ಸೋಂಪಿನ ಹೂವು ನೋಡಿ, ಬ್ರಹ್ಮಾಂಡನೇ ಕಾಣುತ್ತೆ ನಕ್ಷತ್ರಗಳ ಉಪಾಧಿಯಲ್ಲಿ ಇದೆ. ಇದು ತುಂಬ ಖುಷಿ ಕೊಟ್ಟಂಥದ್ದು. ಇದ್ರದ್ದು ಸೀಡ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಯಾವಾಗಲೂ ದುಂಬಿ ಜೇನುನೊಣಗಳು ಬಂದು ಫಲೀಕರಣ ಮಾಡಿ ಸೋಂಪು ಗಾತ್ರ ದೊಡ್ಡದಾಗಿದೆ. ತುಂಬ ಚೆಂದ ಬಂದಂತಹ ಸೋಂಪಿನ ಗಿಡ. ನಾಳೆ ಆದರೆ ನಾನು ಅದರದ್ದೊಂದು ಕ್ಲಿಪ್ಪಿಂಗ್ ಹಾಕ್ತೇನೆ ನಿಮಗೆ. ಇದು ನಾನು January 1 ಜಾಜಿ ಮತ್ತು ಮಲ್ಲಿಗೆ ತರಲಿಕ್ಕೆ ನರ್ಸರಿಗೆ ಹೋದಾಗ ನನಗೆ ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಗಿಡ. ಕಣ್ಣಿಗಂತೂ ಈ ತಿಳಿ ಗುಲಾಬಿ ಬಣ್ಣ ಕಣ್ಮನವಂತೂ ಸೆಳೀತಿತ್ತು. ದಾರಿಗೆ ಹೋಗ್ರನ್ನೆಲ್ಲ ಸೆಳೀತಾಯಿತ್ತು. ತುಂಬ ಖುಷಿಯಾಯಿತು. ಬರೀ ಎಲೆಯನ್ನೆಲ್ಲ ಉದುರಿಸಿ ಅದು ಋತುಮಾನದಲ್ಲಿ ಹೂ ಬಿಡುವಂಥದ್ದು. ಈ ಡಿಸೆಂಬರ್ ಹಂತದಲ್ಲಿ ಹೂ ಬಿಟ್ಟಿದೆ. ಜನವರಿನಲ್ಲಿ ಅದರ ಎಲೆಯನ್ನೆಲ್ಲ ಉದುರಿಸಿ ಮತ್ತೆ ವಸಂತ ಕಾಲಕ್ಕೆ ಎಲೆ ಚಿಗುರುತ್ತೆ ಅನ್ಕೋತದೆ. ಆ ಮಳೆಗಾಲದಲ್ಲಿ ತನ್ನಿಂದಲೇ ತನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂತಹ ಆ ಪ್ರಕೃತಿಯ ಒಂದು ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಅದರ ಎಲೆ ಮಳೆಗಾಲದಲ್ಲಿ ತನಗೇ ಆರೋಗ್ಯಕ್ಕೆ ಗಿಡಕ್ಕೆ ಗೊಬ್ಬರವಾಗುವುದರ ಜೊತೆಗೆ ಒಂದೊಳ್ಳೆಯ ಸಂದೇಶವನ್ನು ಕೂಡ ಈ ಗಿಡ ಕೊಡ್ತಾಯಿದೆ. ಮಳೆಗಾಲದಲ್ಲಿ ಎಲೆಯೆಲ್ಲ ಗೊಬ್ಬರಮಯವಾಗುತ್ತೆ. ಈಗ ಆ ಹೂವು ಕೂಡ ಒಣಗಿದ ನಂತರ ತನ್ನ ಗಿಡದ ತಳಭಾಗಕ್ಕೆ ಬಿದ್ದು ಈಗ ಯಾರೂ ಅದನ್ನು ಬಿಡಿಸೋಕ್ಕಾಗಲ್ಲ. ಚಿಟ್ಟೆ ಜೇನುನೊಣಗಳಿಗೆ ಅದು ಆಹಾರವಾದರೂ ಹೂವು ಫಲೀಕರಣಗೊಂಡು ಬೀಜ ಮತ್ತೊಂದು ಕಡೆ ಪ್ರಸಾರ ಆಗುತ್ತೆ. ಮತ್ತು ಅದು ತನ್ನಗೇ ಆಹಾರವಾಗಿ ಪ್ರಕೃತಿ ಒಂದು ವೈಚಿತ್ರ್ಯ ನಿಜಕ್ಕೂ ಒಂದೊಳ್ಳೆಯ ಪಾಠ ಅಂತ ಹೇಳಬೇಕು. ಈ ಗಿಡ ನೋಡಿದರೆ ಎಷ್ಟು ಚೆಂದ ಇದೆ. ಅದೇ ನಾವೆಷ್ಟೇ ಚೆಂದ ಇದ್ದರೂ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಬೇರೆಯವರ ಆಶ್ರಯವಿಲ್ಲದೆ ಬದುಕುವಂತಹ ಒಂದು ಉದಾಹರಣೆಗೆ ಗಿಡಮರಗಳನ್ನು ನೋಡಿ ಕಲಿಬೇಕು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮ್ಮ